ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನ್ಯಾಯಾಲಯ ಸಂಕೀರ್ಣ ಆವರಣದಲ್ಲಿ ದಿನಾಂಕ 12/9/2026 ರಾಷ್ಟ್ರೀಯ ಲೋಕಲ್ ಅದಾಲತ್ ಇರುವ ಪ್ರಯುಕ್ತ ಕಾನೂನು ಸಾಕ್ಷರತಾ ಅಭಿಯಾನ ಕುರಿತು ಸಾರ್ವಜನಿಕರಿಗೆ ಇದರ ಸದುಪಯೋಗ ಪಡೆದುಕೊಳ್ಳಲು ಮತ್ತು ಬಹಳ ದಿನಗಳಿಂದ ಬಾಕಿ ಇರುವ ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಹಾಗೂ ಮಧ್ಯಸ್ಥಿಕೆ ಮೂಲಕ ಬಾಕಿ ಇರುವ ಪ್ರಕರಣ ಇತ್ಯರ್ಥಕ್ಕಾಗಿ ರಾಷ್ಟ್ರೀಯಕ್ಕಾಗಿ ಮಧ್ಯಸ್ಥಿಕೆ 3.0 ವಿಶೇಷ ಅಭಿಯಾನ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಗೌರವಾನ್ವಿತ ಶ್ರೀ ವೇದಮೂರ್ತಿ BS 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಗಂಗಾವತಿ, ಗೌರವಾನ್ವಿತ ಶ್ರೀ ನಾಗೇಶ್ ಪಾಟೀಲ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯರು, ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ, ಶರಣಬಸಪ್ಪ ನಾಯಕ್ ಅಧ್ಯಕ್ಷರು, ವಕೀಲರ ಸಂಘ ಗಂಗಾವತಿ, HM ಮಂಜುನಾಥ ಕಾರ್ಯದರ್ಶಿಗಳು, ವಕೀಲರ ಸಂಘ ಇವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಂತರ ವೇದಮೂರ್ತಿ BS ಅವರು ನಮ್ಮ CBS ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಈ ವ್ಯಾಜ್ಯ ಬರದೇ ಇದ್ದದ್ದು ಕೆಲವು ಇರ್ಬೋದು, ಅವುಗಳನ್ನು ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ಹೇಳೋದಿದ್ರೆ ಪಾರ್ಟಿಷನ್ ಸೂಟ್ಗಳಲ್ಲಿ ಕೆಲವು ಪಕ್ಷಗಾರ ಇರುವುದಿಲ್ಲ ಅಥವಾ ಕೆಲವು ಪ್ರಾಪರ್ಟಿಗಳನ್ನು ಇನ್ಕ್ಲೂಡ್ ಮಾಡಿರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಅಲ್ಲಿ ಪ್ಲೇಟಲ್ಲಾಗಲಿ ಅಥವಾ ರಿಟರ್ನ್ ಸ್ಟೇಟ್ಮೆಂಟಲ್ಲಾಗಲಿ ಇಲ್ಲದೇ ಇದ್ದರೂ ಸಹ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಯಾಕಂದರೆ ಅದು ಪ್ಯೂರ್ಲಿ ಆ ಪಕ್ಷಗಾರರಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಇಬ್ಬರಿಗೂ ಒಬ್ಬರಿಗೆ ಅನ್ಯಾಯ ಒಬ್ಬರಿಗೆ ನ್ಯಾಯ ಅಂತಲ್ಲ, ವಿನ್ ವಿನ್ ಸಿಚುವೇಶನ್ ಅಲ್ಲಿ ಇಬ್ಬರು ಅದರಲ್ಲಿ ಲಾಭವನ್ನು ವೇಗವಾಗಿ, ತ್ವರಿತವಾಗಿ ಮತ್ತು ಯಾವುದೇ ಖರ್ಚಿಲ್ಲದೆ ಅದರಲ್ಲಿ ಅವರಿಗೆ ನ್ಯಾಯ ಸಿಗ್ತದೆ. ಅವರು ಅದನ್ನು ರಾಜಿ ಮಾಡಿಕೊಳ್ಬೋದು. ಅಲ್ಲಿ ಆಗ್ತಕ್ಕಂತಹ ನ್ಯಾಯ ಸಹ ಕೋರ್ಟಲ್ಲಿ ಏನು ತೀರ್ಮಾನ ಆಗಿ ನಾವು ಆದೇಶಗಳಾಗ್ತಾವಲ್ಲ ಅಷ್ಟೇ ಅದಕ್ಕೆ ಮಾನ್ಯತೆ ಇದೆ. ಅದಕ್ಕೇನು ಯಾವುದೇ ಪಕ್ಷಗಾರರು ನಾವು ಅಲ್ಲಿ ಒಪ್ಕೊಂಡಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಅಥವಾ ಅಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದನ್ನ ಹಿಂದೆ ಸರಿಲಿಕ್ಕೆ ಸಿಟ್ಟಿಂಗ್ ಎಲ್ಲ ಮಾಡ್ತೀವಿ. ಒಂದು ಸಿಟ್ಟಿಂಗಲ್ಲಿ ಕೋರ್ಟಲ್ಲಿ ನಾವು ನ್ಯಾಯಾಧೀಶರಿರ್ತಾರೆ, ಅವರೇ ಅದರಲ್ಲಿ ಒಂದು ಬೆಂಚ್ನ ಒಂದು ಪಾರ್ಟಿ ಇರ್ತಾರೆ, ಒಬ್ಬರು ನ್ಯಾಯಾಂಗ ಮಧ್ಯಸ್ಥಿಕೆದಾರರು ಅವರು ಇರ್ತಾರೆ. ಅವರ ಸಮ್ಮುಖದಲ್ಲಿ ಆಗುವಾಗ ಏನಾಗ್ತದೆ ಅಂತಂದರೆ ಕೆಲವು ಕಕ್ಷಿದಾರರಿಗೆ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಆಗದೇ ಇರ್ಬೋದು, ಅಥವಾ ಒಂದು ಸಿಟ್ಟಿಂಗಲ್ಲೇ ಅವರಿಗೆ ಬೇಕಾದಂಥ ಡಿಸಿಷನ್ಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಮಧ್ಯಸ್ಥಿಕೆಯಲ್ಲಿ ಹೋದಾಗ ಏನಾಗ್ತದೆ, ಉಭಯ ಪಕ್ಷಗಾರರನ್ನು ಕರೆಸಿ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಸೆಷನ್ಗಳನ್ನು ಮಾಡಬೇಕು. ಯಾವುದೇ ರೀತಿಯ ಸಿವಿಲ್ ವ್ಯಾಜ್ಯಗಳಿರ್ಬೋದು, ಕೌಟುಂಬಿಕ ವ್ಯಾಜ್ಯಗಳಿರ್ಬೋದು, ಅಥವಾ ರಾಜಿಯಾಗ್ತಕ್ಕಂತಹ ಕ್ರಿಮಿನಲ್ ಪ್ರಕರಣಗಳಿರ್ಬೋದು, ಮೋಟಾರು ಅಪಘಾತ ವಿಮೆಗೆ ಸಂಬಂಧಿಸಿದಂತಹ ಪ್ರಕರಣಗಳಿರ್ಬೋದು, ಈ ಎಲ್ಲ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸ್ಕೊಡ್ತೇವೆ. ನಮ್ಮಲ್ಲಿ ಗಂಗಾವತಿಯಲ್ಲಿ ಮಧ್ಯಸ್ಥಿಕೆ ಕೇಂದ್ರ ಇದೆ. ಆ ಮಧ್ಯಸ್ಥಿಕೆ ಕೇಂದ್ರದಲ್ಲಿ 20 ಜನ ನುರಿತ ಮಧ್ಯಸ್ಥಿಕೆದಾರರಿದ್ದಾರೆ. ಆ ಮಧ್ಯಸ್ಥಿಕೆದಾರರ ಒಂದು ಮಧ್ಯ ಪ್ರವೇಶದ ಮೂಲಕ ಅವರ ಮುಂದೆ ಅದು ಮಧ್ಯಸ್ಥಿಕೆ ಆಗ್ತದೆ. ಅತ್ಯಂತ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಿಕ್ಕೆ ಅದರಲ್ಲಿ ಅವಕಾಶ ಇದೆ. ಇದು ಯಾಕೆ ನಾವು ಮಧ್ಯಸ್ಥಿಕೆಯನ್ನು ನಾವು ಮಾಡ್ತೀವಿ ಅಂತಂದರೆ, ಇದು ಅಷ್ಟೇ ಅತ್ಯಂತ ವೇಗವಾಗಿ ಅವರಿಗೆ ಎರಡೂ ಪಕ್ಷಗಾರರಿಗೆ ಬೇಕಾದಂತಹ ನ್ಯಾಯ ಹೇಗೆ ಸಿಗಬೇಕು. ಅವರಿಗೆ ಕೆಲವು ಸಲ ಏನಾಗ್ತದೆ ಅಂತಂದರೆ, ಕೋರ್ಟಿಗೆ ಬಂದರೆ ಕಾನೂನು ಪ್ರಕಾರ ಏನು ನಾವು ಕೊಡಬೇಕಾಗ್ತದೆ ನ್ಯಾಯ, ಅವುಗಳನ್ನು ಮಾತ್ರ ಕೊಡ್ಬೋದು ಅಷ್ಟೇ. ಕಾನೂನಿನ ಪ್ರಕಾರದಲ್ಲೇ ತೀರ್ಮಾನಗಳನ್ನು ಕೊಡಬೇಕಾಗ್ತದೆ. ಆದರೆ ಇದರಲ್ಲಿ ಹಾಗಲ್ಲ. ಕಾನೂನಿನ ಪ್ರಕಾರದಲ್ಲಿಯೇ ಇದ್ರೂ ಸಹ ಅವರಿಗೆ ಬೇಕಾದಂತಹ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಅವರು ಹಾಕೊಂಡು ಅದರಲ್ಲಿ ಅವರಿಗೆ ಅದನ್ನ ಮೂರು ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ತ ನಮ್ಮ ಕೋರ್ಟ್ನಲ್ಲಿ ನ್ಯಾಯ ಇರ್ತಕ್ಕಂಥ ಕಕ್ಷಿದಾರರಲ್ಲಿ ನಾವು ಒಂದು ಮನವಿ ಮಾಡಿಕೊಳ್ಳೋದಾದ್ರೆ, ಆ ಲೋಕಾಯುಕ್ತನಲ್ಲಿ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಿ ಮಾಡಿಕೊಳ್ಳೋದ್ರಿಂದ ದ್ವೇಷ, ಅಸೂಯೆ ಭಾವನೆ ಉಳಿಯುತ್ತೆ, ಅದ್ರ ಜೊತೆಗೆ ಹಣ ಉಳಿಯುತ್ತೆ, ಅದ್ರ ಜೊತೆಗೆ ಸ್ನೇಹ ಸಂಬಂಧ ಗಟ್ಟಿಯಾಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಅತಿ ಶೀಘ್ರವಾಗಿ ನ್ಯಾಯ ಪಡ್ಕೊಳ್ಳೋದ್ರಿಂದ ತಮಗೂ ಕೂಡ ಸಮಯ ಕಾಲಾವಕಾಶ ಉಳಿಯುತ್ತೆ. ಇಲ್ಲಿ ಸಾಕಷ್ಟು ನಮ್ಮ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರತಿ ಸಾರಿ ನಾವು ಲೋಕಾಯುಕ್ತದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆಗಿ ನಾವು ಲೋಕಾಯುಕ್ತದಲ್ಲಿ ರಾಜಿ ಪ್ರಕರಣಗಳನ್ನು ಮಾಡ್ತಾ ಇದ್ದೇವೆ. ಮತ್ತೆ ಹೆಚ್ಚು ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಗಂಗಾವತಿಯಲ್ಲಿ ಕೂಡ ನ್ಯಾಯಾಧೀಶರ ಒಂದು ಸಹಕಾರದಲ್ಲಿ, ಅವರ ಸಹಾಯ ಸಹಕಾರದೊಂದಿಗೆ ಬಹಳಷ್ಟು ನಾವು ವಕೀಲರ ಮುಖಾಂತರ ಕೂಡ ನಾವು ಮಧ್ಯಸ್ಥಿಕೆಗಾರರ ಮುಖಾಂತರ ಕೂಡ ಬಹಳಷ್ಟು ರಾಜಿ ಮಾಡಿದ್ದೀವಿ.
ಅದರ ಸದುಪಯೋಗವನ್ನು 3 ತಾಲೂಕಿನ ಜನ 12/9/2026 ನಡೀತಕ್ಕಂಥ ಅದರ ಲೋಕಾಯುಕ್ತನ ಅವಕಾಶವನ್ನು ಸದುಪಯೋಗವನ್ನು ಪಡೆಯಬೇಕೆಂದೇ ನಾನು ಈ ಸಮಯ ಇವುಗಳ ಜೊತೆಗೆ ನಮಗೆ ರಾಜಿ ಆಗ್ತಕ್ಕಂಥ ಪ್ರಕರಣಗಳಲ್ಲಿ ಚೆಕ್ ಬೌನ್ಸ್ ಕೇಸ್ಗಳು ಅವುಗಳು ಸಹ ಇದೆ. ಅವುಗಳು ನಮ್ಮ ಗಂಗಾವತಿ ನ್ಯಾಯಾಲಯಗಳಲ್ಲಿ 1,000ಕ್ಕೂ ಅಧಿಕ ಪ್ರಕರಣಗಳಿವೆ. ಇವುಗಳಲ್ಲೂ ಅಷ್ಟೇ ಅವರಿಗೆ ಅತ್ಯಂತ ವೇಗವಾಗಿ ಏನು ಅವರು ಕೊಟ್ಟಿರತಕ್ಕಂಥ ಹಣ ಇದೆ ಅದು ಆರೋಪಿಗಳಿಂದ ವಾಪಸ್ ಅತ್ಯಂತ ವೇಗವಾಗಿ ಬರಲಿಕ್ಕೆ ಅವಕಾಶ ಆಗ್ತದೆ. ಆ ಎಲ್ಲ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಮಧ್ಯಸ್ಥಿಕೆ ಇರ್ಬೋದು ಅಥವಾ ರಾಷ್ಟ್ರೀಯ ಲೋಕ ಅದಾಲತ್ ಇವುಗಳನ್ನಿಷ್ಟನ್ನು ನಾವು ನಡೆಸ್ತಾ ಇದ್ದೇವೆ. ಮಧ್ಯಸ್ಥಿಕೆ ಇದು ಡಿಸೆಂಬರ್ 31ರವರೆಗೂ ಈ ವರ್ಷದ ಡಿಸೆಂಬರ್ 31ರವರೆಗೂ ನಡೀತದೆ, ಕಂಟಿನ್ಯೂಸ್ ಆಗಿದೆ. ಎಲ್ಲ ಪ್ರಕರಣಗಳನ್ನು ಅವುಗಳಲ್ಲಿ ರಾಜಿ ಮಾಡಿದ್ದಾರೆ. 12/9/26 ಗಂಗಾವತಿಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಜರುಗಲಿದೆ. ಇದು 3ನೇ ರಾಷ್ಟ್ರೀಯ ಲೋಕ ಅದಾಲತ್. ಈಗಾಗಲೇ ಗಂಗಾವತಿನಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಹೈಯೆಸ್ಟ್ ಟೋಟಲ್ ಸೆಟಲ್ ಆಗ್ತಾ ಇರೋದು ಕೇಸು ನಮ್ಮ ಗಂಗಾವತಿ ತಾಲೂಕಿಗೆ. ಅದಕ್ಕೆ ಕಾರಣ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ನಮ್ಮ ಇಲ್ಲಿ ವಕೀಲರ ಸಹಕಾರ ಹಾಗೂ ಕಕ್ಷಿದಾರರ ಸಹಕಾರ. ಸೊ ಇವತ್ತು ನಮ್ಮ ಸಾಹೇಬ್ ಹೇಳಿದ್ರೆ 15 ಕೇಸಸ್ ಟೋಟಲ್ ಐಡೆಂಟಿಫಿಕೇಶನ್ ಆಗಿರೋ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇದಾವೆ ಅಂತ ಹೇಳಿ. ಅದಲ್ಲದೆ ಯಾವ್ಯಾವ ರಾಜಿ ಆಗುವಂತ ಯಾವ ಕೇಸಸ್ ಇದಾವೆ ತಮ್ಮ ಪ್ರಚಾರದಿಂದ ತಿಳ್ಕೊಂಡು ಕಕ್ಷಿದಾರ ತಮ್ಮ ಎಲ್ಲಾ ಕಕ್ಷಿದಾರ ಯಾರಿದಾರ ಕೋರ್ಟ್ಲಿ ಅವ್ರು ತಮ್ಮ ವಕೀಲರು ಭೇಟಿ ಆದ್ರೆ ಸೊ ನೋಡ್ರಿ ನಮ್ದು ಏನಾದ್ರು ರಾಜಿ ಮಾಡಿಸಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ತಮ್ಮ ಸಾಹೇಬ್ರಿಗೆ ಬಂದಿತ್ತಂದ್ರೆ ಸಾಹೇಬರು ಅವ್ರು ಆ ಕಡೆ ವಕೀಲರಿಗೂ ಕರೆಸಿ ಮಾತಾಡಿಸಿ ಸೆಟಲ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಅಂಡ್ ಇದರಲ್ಲಿ ಬೆನಿಫಿಟ್ ಪರ್ಮನೆಂಟ್ ಲೋಕ ಅದಾಲತ್ ಏನಾದ್ರು ಸೆಟಲ್ ಆಯ್ತು ಅನ್ನೋ ಮ್ಯಾಟರ್ ಅದಕ್ಕೆ ಅಪೀಲ್ ಇರೋದಿಲ್ಲ, ಯಾವುದೇ ಇಲ್ಲೇ ಎಂಡ್ ಆಗ್ಬಿಡುತ್ತೆ. ಅದು ರಾಜಿ ಸಂದರ್ಭ ಸೆಟಲ್ ಆದ್ಮೇಲೆ ಮತ್ತೆ ತಿರ್ಗಾ ಯಾರು ಅಪೀಲ್ ಮಾಡಕ್ ಬರಲ್ಲ ಅಂಟಿಲ್ ಅನ್ನೋ ಸ್ಪೆಷಲ್ ಪ್ರಾವಿಷನ್ಸ್ ಇದ್ದಾಗ. ಅಂಡ್ ಎರಡನೇದು ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಈ ಒಂದು ಏನ್ ಕೇಸಸ್ಗಳು ಸೆಟಲ್ ಆಗ್ತವೆ, ಸೆಟಲ್ ಆದ್ಮೇಲೆ ತಮ್ಮ ಕೋರ್ಟ್ ಫೀ ಕಟ್ಟಿರ್ತಿರಲ್ಲ ಅವು ಎಲ್ಲವೂ ರಿಫಂಡ್ ಆಗ್ತವೆ. ತಮ್ಮ ಕೋರ್ಟ್ ಫೀ ಕಟ್ಟಿದ ಎಂಟರ್ ಅಮೌಂಟ್ ಅದನ್ನು ಮಾಡ್ತಾ ಇದ್ರೆ. ಅಂಡ್ ರಿಗಾರ್ಡಿಂಗ್ MVC ಕೇಸ್ ಸಾಹೇಬರು ಹೇಳಿದಾಗ 5 ಲಕ್ಷ ರೂಪಾಯಿ ತಾನೇ ಏನಾದ್ರು ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಅಮೌಂಟ್ ಡೆಪಾಸಿಟ್ ಆಗಿ ಅವಾಗೆಲ್ಲ ಮುಂಚೆ ಡೆಪಾಸಿಟ್ ಮಾಡಿಸ್ತಾ ಇದ್ದಾರೆ 60-40 ಅಂತೇಳಿ. ಆ ತರ ಇಲ್ಲ, 5 ಲಕ್ಷ ರೂಪಾಯಿಗೆ ಅಮೌಂಟ್ ಒಳಗಡೆ ಐತೆ ಅಂದ್ರೆ ಅಷ್ಟು ಅಮೌಂಟ್ ರಿಲೀಸ್ ಮಾಡೋ ವ್ಯವಸ್ಥೆನೂ ಮಾಡಿದ್ದಾರೆ. ಅಂದ್ರೆ ಎಷ್ಟಿನ ಸಂಖ್ಯೆಯಲ್ಲಿ ರಾಜಿ ಆಗ್ಲಿ ಅನ್ನೋದು ಒಂದೇ ಉದ್ದೇಶದಿಂದ. ಆದ್ರಿಂದ ಗಂಗಾವತಿ, ಕಂಕಗಿರಿ ಮತ್ತು ಘಾಟಿಗಿ, ಈಗ ಘಾಟಿಗಿ ಪರ್ಮನೆಂಟ್ ಕೋರ್ಟ್ ಆಗಿರೋದ್ರಿಂದ ಈ ಸರ್ ಲೋಕ ಅದಾಲತ್ ಅಲ್ಲೇ ಆಗಿರ್ತದೆ. ಸೊ ಅದು ಎಲ್ಲ ಈ ನಮ್ಮ ಭಾಗದ ಏನೈತಲ್ಲ ಆ ಎಲ್ಲಾ ಕಕ್ಷಿದಾರರು ತಮ್ಮ ವಕೀಲರನ್ನು ದಯವಿಟ್ಟು ಭೇಟಿಯಾಗಿ ಟ್ರೈ ಮಾಡಿ ಯಾವ್ದಾದ್ರು ಸೆಟಲ್ಮೆಂಟ್ ಆಗ್ಲಾರ ಸಮತ್ಕೊಂಡು ಆಗ್ತಾ ಇರ್ತಾವ ಒಂದ್ಸರಿ ಸ್ವಲ್ಪರಲ್ಲಿ. ಯಾಕಂದ್ರೆ ಮತ್ತೆ ಹೈಕೋರ್ಟ್ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕು, ವೇಟ್ ಬಹಳ ಟೈಮ್ ಇದಾಗುತ್ತೆ. ಅದೆಲ್ಲ ಸದುಪಯೋಗ ಪಡ್ಕೋಬೇಕಂತ ಹೇಳಿ ತಮ್ಮ ಮೂಲಕ ನಾವು ಮನವಿ ಮಾಡ್ತೀವಿ.